ಎವ್ರಿವನ್, ಇವತ್ತು ನಾನು ಬಿಸಿಯಾಗಿ ರುಚಿಯಾಗಿರುವಂತಹ ಒಂದು ಬಾಳೆಕಾಯಿ ಬೆಳ್ಳುಳ್ಳಿ ಕಬಾಬ್ ಮಾಡ್ತಾ ಇದ್ದೀನಿ. ಸೊ ಸಖತ್ ಸಿಂಪಲ್ ರೆಸಿಪಿ, ತುಂಬಾನೇ ಟೇಸ್ಟಿ ಆಗಿರುತ್ತೆ. ನಿಮ್ಗೂ ತೋರಿಸ್ತೀನಿ. ಮೊದಲಿಗೆ ಮಿಕ್ಸಿ ಜಾರ್ಗೆ ಒಂದು 5ರಿಂದ 6 ಹಸಿರುಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿ ಹಾಗೆ 1 ಸ್ಪೂನ್ ಜೀರಿಗೆ ಮತ್ತು ಅರ್ಧ ಸ್ಪೂನಷ್ಟು ಅಜ್ವಾಯಿನ್ ಹಾಕಿ ಇದನ್ನು ನೀಟಾಗಿ ರುಬ್ಕೋಬೇಕು. ಈಗ ಒಂದು ಬೌಲ್ ತಗೊಂಡು ಅದಕ್ಕೆ 1 ಸ್ಪೂನ್ ಅಕ್ಕಿ ಹಿಟ್ಟು, 1 ಸ್ಪೂನ್ ಕಡಲೆ ಹಿಟ್ಟು ಹಾಗೆ ಅರ್ಧ ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನ್ ಖಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆ ಆಗೋಷ್ಟು ಅರಿಶಿಣ ಹಾಗೆ ರುಬ್ಬಿಟ್ಕೊಂಡಿರೋ ಪೇಸ್ಟ್ ಹಾಕಿ ಸ್ವಲ್ಪ ಅಡುಗೆ ಸೋಡಾನ ಹಾಕಬೇಕಾಗುತ್ತೆ. ಈ ಮಿಕ್ಸ್ಚರ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹೆಚ್ಚಿಟ್ಕೊಂಡಿರುವಂತಹ ಬಾಳೆಕಾಯಿಗಳನ್ನೆಲ್ಲ ಹಾಕಿ ಇದಕ್ಕೆ ನೀಟಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಬಾಳೆಕಾಯಿಗೂ ಈ ರೀತಿ ಹಿಟ್ಟು ಅಂಟ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿಕೊಂಡು ಒಂದು 10 ಮಿನಿಟ್ಸ್ ರೆಸ್ಟ್ ಮಾಡೋದಕ್ಕೆ ಬಿಟ್ಟು ಎಣ್ಣೆ ಕಾದ ನಂತರ ಇದನ್ನು ನೀಟಾಗಿ ಫ್ರೈ ಮಾಡಿ ತೆಗೆದ್ರೆ ಸೂಪರ್ ಆಗಿರುವಂತಹ ಬಾಳೆಕಾಯಿ ಕಬಾಬ್ ರೆಡಿ ಆಯಿತು. ಫೈನಲಿ ಸೂಪರಾಗಿ ಬಂದಿದೆ. ಸೊ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಪರ್ಫೆಕ್ಟ್ ಆಗಿ ಬಂದಿದೆ. ಆ ಬೆಳ್ಳುಳ್ಳಿ ಶುಂಠಿ ಫ್ಲೇವರ್ ಎಲ್ಲ ಸಖತ್ತಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇನ್ನು ಟೊಮೊಟೊ ಕೆಚಪ್ ಜೊತೆ ತಿಂದ್ರೆ ಅಂತೂ ಸಖತ್ತಾಗಿರುತ್ತೆ. ಖಂಡಿತ ಈ ರೆಸಿಪಿನ ನಿಮ್ಮನೇಲೂ ಒಂದ್ಸಲ ಟ್ರೈ ಮಾಡಿ ನೋಡಿ.